ಚೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕರ ಆಪ್ತ ಕಾರ್ಯದರ್ಶಿ ಅಧಿಕಾರಿಗಳ ಸಭೆಗೆ ಹಕ್ರೆ ಆಕ್ಷೇಪ. ಮಳೆ ಹಾನಿ ಸಂದರ್ಭದಲ್ಲಿ ಶಾಸಕರ ವಿದೇಶಿ ಪ್ರವಾಸ, ಕೊಲೆ ಆರೋಪಿಗಳ ಬಿಟ್ಟು ಕಳಿಸಿದ್ದು ಮತ್ತು ಅರಣ್ಯ ಇಲಾಖೆ ದೌರ್ಜನ್ಯದ ವಿರುದ್ಧ ಹಕ್ರೆ ಸರಣಿ ಮಾತು. ಸದ್ಗುರು ಸಂತೋಷ್ ಅವರ ಮಲೆನಾಡು ಯಾನ ಕನ್ನಡ ವಿಡಿಯೋ ಆಲ್ಬಮ್ ಶುಕ್ರವಾರ ಬಿಡುಗಡೆ. ವೀಕ್ಷಕರ ಮನಸೂರೆಗೊಳ್ಳುತ್ತಿದೆ ಮಲೆನಾಡು ಯಾನ ಪ್ರೋಮೋ. ಮೃಗಶಿರ ಮಳೆ ಆರ್ಭಟಕ್ಕೆ ಜೋಗ ಜಲಪಾತ ದೃಶ್ಯ ಕಾವ್ಯ. ಜಲಪಾತ ವೀಕ್ಷಿಸಲು ಪ್ರವಾಸಿಗರ ಲಗ್ಗೆ. ಈಗ ಸುದ್ದಿಯ ವಿವರ. ಶಾಸಕರ ಆಪ್ತ ಸಹಾಯಕ ಅಧಿಕಾರಿಗಳ ಸಭೆ ನಡೆಸಿ ಸೂಚನೆ ನೀಡಲು ಅವಕಾಶ ಇದೆಯಾ? ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಲು ಶಾಸಕರ ಆಪ್ತ ಸಹಾಯಕನಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಪ್ರಶ್ನೆ ಮಾಡಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿದರು. ಬಿಜೆಪಿ ಪ್ರಮುಖರಾದ ರಮೇಶ್ ಎಚ್, ಗಿರೀಶ್ ಗೌಡ, ನಾಗರಾಜ್, ಅರುಣ್ ಪೂಜಾರಿ, ಸೂರಜ್, ಮಹೇಶ್ ಇನ್ನಿತರರು ಹಾಜರಿದ್ದರು. ಫ್ಲಡ್ ಬಂದಿದೆ. ಹೋದ ವರ್ಷ ಫ್ಲಡ್ ಬಂದಾಗ ಶಾಸಕರಲ್ಲಿದ್ರು ವಿದೇಶದಲ್ಲಿದ್ರು. ಹೋದ ವರ್ಷ ಫ್ಲಡ್ ಬಂದು ಮಳೆ ಹಾನಿಯಾದಾಗ ವಿದೇಶದಲ್ಲಿ ತಿಂಗಳು. ಈ ವರ್ಷ ಫ್ಲಡ್ ಬಂದಿದೆ, ಜನ ಸಂಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಈ ವರ್ಷ ವಿದೇಶದಲ್ಲಿದ್ದಾರೆ. ಏನ್ ವ್ಯವಹಾರ, ಏನ್ ಬಿಸ್ನೆಸ್? ರಾಜಕಾರಣಿಗಳು ಹೇಳ್ತಾರೆ ವಿದೇಶದಲ್ಲಿ ಹೂಡಿಕೆ, ಇನ್ವೆಸ್ಟ್ಮೆಂಟ್. ಈಗ ವಿದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಸಾಗರದಲ್ಲೂ ಪ್ರಾರಂಭ ಆಗಿದೆ. ಅದನ್ನು ದಾಖಲೆ ಸಮೇತ ಮುಂದಿನ ದಿವಸದಲ್ಲಿ ಹೇಳ್ತೀವಿ. ಹೇಗೆ ಚುನಾಯಿತ ಪ್ರತಿನಿಧಿಯಾದಾಗ ಶ್ರೀಮಂತಿಗೆ ಹೆಚ್ಚಿಗೆ ಆಗುತ್ತೆ, ಜನರ ಶ್ರೀಮಂತಿಗೆ ಹೆಚ್ಚಿಗೆ ಆಗುತ್ತೆ. ಜನರ ಶ್ರೀಮಂತಿಗೆನ ಹೆಚ್ಚಿಗೆ ಮಾಡೋದಕ್ಕೆ ಶಾಸಕರಾದವರು, ಮಂತ್ರಿ ಆದವರು ಪ್ರಯತ್ನ ಮಾಡಬೇಕು. ಆದ್ರೆ ಈಗ ಚುನಾಯಿತ ಪ್ರತಿನಿಧಿ ಆದವರು ಶ್ರೀಮಂತಿಗೆ ಹೆಚ್ಚಿಗೆ ಆಗ್ತಾ ಇದೆ, ಖರೀದಿಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಅದನ್ನ ಮುಂದಿನ ದಿವಸದಲ್ಲಿ ಹೇಗೆ ರಾಗಣ್ಣ ಖರೀದಿ ಮಾಡ್ತಿದ್ದಾರೆ, ಬಸ್ ಸ್ಟ್ಯಾಂಡ್ ರಾಗು ಅಂತ ಹೇಳ್ತಾರಲ್ಲ, ಇವರು ಶಾಸಕರಾದ್ಮೇಲೆ ಎಷ್ಟು ಖರೀದಿ ಮಾಡಿದ್ರು ಆಸ್ತಿನ? ಅದನ್ನ ವಿದೇಶಕ್ಕೆ ಯಾಕೆ ಮತ್ ಹೋಗಿ ಬರ್ತಿದ್ದಾರೆ? ಇವೆಲ್ಲ ಐದುಗಳ ಕುತ್ಕೊಂಡು ಅಡ್ಡೆ ಮಾಡಿಕೊಂಡು ವಸೂಲಾತಿ ಎಷ್ಟು ನಡೀತಾ ಇದೆ. ಇವೆಲ್ಲವೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ಅನಿವಾರ್ಯ ಆಗುತ್ತೆ. ಸರಿ ನ್ಯಾಯ ಸಿಗೋದಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಜೊತೆಗೆ ನಿನ್ನೆ ಪತ್ರಿಕೆಯಲ್ಲಿ ಸುದ್ದಿ ನೋಡಿದೆ. IB ಒಳಗಡೆ ಆಪ್ತ ಸಹಾಯಕರು, ಶಾಸಕರ ಆಪ್ತ ಸಹಾಯಕರು ಸಾಗರದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ. ಆ ಅಧಿಕಾರ ಅವರಿಗೆ ಹೇಗೆ ಸಿಕ್ತು, ಹೇಗೆ ಬಂತು? ಇವರು ಸಂಬಂಧಿಕರಾಗಿದ್ದರಿಂದ ಬಂತು, ಅಕ್ಕನ ಮಗ ಆಗಿದ್ದರಿಂದ ಬಂತು, ಅಥವಾ ಸರ್ಕಾರ ಅವರಿಗೆ ಕೊಟ್ಟಿದ್ದು, ಅಥವಾ ಶಾಸಕರು ಹೇಳಿದ ತಕ್ಷಣನೇ ಅಧಿಕಾರ ಬಂದ್ಬಿಡುತ್ತು. ಶಾಸಕರಿಗೆ ಸಭೆ ಮಾಡುವಂತ ತಕ್ಷಣನೇ ಈ ತಹಸೀಲ್ದಾರರು, ಒಬ್ಬ ಇಒ ಆದವರು, AC-ಗೆ ತತ್ಸಮಾನವಾದಂತ ಅಧಿಕಾರಿ, ತತ್ಸಮಾನವಾದಂತ ಅಧಿಕಾರಿ ಇರಬೇಕು ಅಂತ ಇಒ ಸಭೆ ಕರೀಬೇಕು. ತಹಸೀಲ್ದಾರರು ಸೇರಿ ಯುವ ಸಭೆ ಕರಿಬೇಕು. ಯುವ ಆಡಳಿತಾಧಿಕಾರಿ ಇಲ್ಲ AC ಸಭೆ ಕರಿಬೇಕು, ಇಲ್ಲ ಕಂದಾಯ ಇಲಾಖೆಗೆ ಸೀಮಿತವಾಗಿ ತಹಸೀಲ್ದಾರ್ ಸಭೆ ಕರಿಬೇಕು. ಆದ್ರೆ ಆಪ್ತ ಸಹಾಯಕ, ಶಾಸಕರ ಆಪ್ತ ಸಹಾಯಕ ಡಿಪೋದಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಸೂಚನೆ ಕೊಡಬೇಕು. ಸೂಚನೆ ಎಲ್ಲಿದೆ ಸೂಚನೆ ಕೊಡಕ್ಕೆ? ತಾವೆಲ್ಲ ಪತ್ರಕರ್ತರು ಹೋಗಿದ್ರಿ ಅನ್ಸುತ್ತೆ, ಪತ್ರಿಕೆಯಲ್ಲಿ ಸುದ್ದಿನೂ ಆಗಿದೆ.
ಈ ರೀತಿ ಅಧಿಕಾರದ ದುರುಪಯೋಗ ಐಬಿ ಒಳಗೆ ಸೇರಿ ಅಡ್ಡೆ ಮಾಡಿಕೊಂಡು ಐಬಿನ ಶಾಸಕರ ಆಪ್ತ ಸಹಾಯಕ ಅಡ್ಡೆ ಮಾಡ್ಕೊಂಡಿದ್ದಾರೆ. ಐಬಿನ ವಸೂಲಿ ಅಡ್ಡೆ ನೋಡಿದ್ರ ಈಗ ಇತ್ತೀಚಿನ ದಿನದಲ್ಲೆಲ್ಲ ತಾಲೂಕ್ ಪಂಚಾಯತಿ ಮೀಟಿಂಗ್ ಆಗೋದನ್ನ ತಾಲೂಕ್ ಪಂಚಾಯತಿ ಇರೋದೇ ಯಾಕೆ? ತಾಲೂಕ್ ಪಂಚಾಯತಿಯ ಮೇಲ್ಗಡೆ ಮೀಟಿಂಗ್ ಹಾಲ್ ಇರೋದೇ ಐಬಿ ಒಳಗಡೆ ವಸೂಲಿ ಅಡ್ಡೆ ಮಾಡ್ಕೊಳ್ಳೋದಕ್ಕಾಗಿ ಅಧಿಕಾರಿಗಳ ಸಭೆಗಳು ಅಲ್ಲೇ ನಡೀತಿದ್ದಾವೆ. ಈ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಕ್ಲಾಸ್ 1 ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು, ಇಒಗಳಿಗೆ ನಾಚಿಕೆ ಆಗ್ಬೇಕು. ಡಿಪೋದಲ್ಲಿ ಕೆಲಸ ಮಾಡುವ ನೌಕರ ನಿಮಗೆ ಸೂಚನೆ ಕೊಡ್ತಾರೆ ಅಂದ್ರೆ ನಿಮಗೆ ನಾಚಿಕೆ ಆಗಲ್ಲ? ನಾಚಿಕೆ ಆಗಬೇಕು ತಾನೆ? ನೀವು ಸಭೆ ಕರೆದು ಏನಾದ್ರು ಶಾಸಕರ ಸೂಚನೆಗಳು ಅಥವಾ ಏನಾದ್ರು ಪಿಎಗಳಿಗೆ ಕೊಟ್ಟಿದ್ರೆ ಅದನ್ನ ಇವಾಗ ಹೇಳಬೇಕು. ಇಒ ಮೂಲಕ ಜಾರಿ ಮಾಡಿಸ್ಬೇಕು, ತಹಸೀಲ್ದಾರ್ ಮೂಲಕ ಜಾರಿ ಮಾಡಿಸ್ಬೇಕು, ಎಸಿ ಮೂಲಕ ಜಾರಿ ಮಾಡಿಸ್ಬೇಕು, ನಗರಸಭೆ ಆಯುಕ್ತರಿಂದ ಜಾರಿ ಮಾಡಿಸ್ಬೇಕು. ಇವರೇ ಅದನ್ನ ಮೀಟಿಂಗ್ ಕರೆದು ಇವರೇ ಸೂಚನೆ ಕೊಡ್ತಾರೆ ಅನ್ನೋದಾದ್ರೆ ಒಂದು ತಿಳುವಳಿಕೆಯ ಜ್ಞಾನ ಕಮ್ಮಿ ಇರೋದು, ಆಡಳಿತದ ಜ್ಞಾನ ಕಮ್ಮಿ ಇರೋದು, ಇಲ್ಲ ಅಹಂಕಾರ ದುರಹಂಕಾರ. ನಮ್ಮ ಸರ್ಕಾರ ಇದೆ, ನಾವು ಶಾಸಕರಿದ್ದೀವಿ, ನಾವೇನು ಸೂಚನೆ ನಮ್ಮ ಸೂಚನೆ ಕೊಡ್ತೀವಿ. ನಿನ್ನೆ ಪತ್ರಿಕೆಯಲ್ಲಿ ಸುದ್ದಿ ನೋಡಿದೆ, ಐಬಿ ಒಳಗಡೆ ಆಪ್ತ ಸಹಾಯಕರು, ಶಾಸಕರ ಆಪ್ತ ಸಹಾಯಕರು ಸಾಗರದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಆ ಅಧಿಕಾರ ಅವ್ರಿಗೆ ಹೇಗೆ ಸಿಕ್ತು, ಹೇಗೆ ಬಂತು? ಇವ್ರು ಸಂಬಂಧಿಕರಾಗಿದ್ದರಿಂದ ಬಂತು, ಅಕ್ಕನ ಮಗ ಆಗಿದ್ದರಿಂದ ಬಂತು, ಅಥವಾ ಸರ್ಕಾರ ಅವರಿಗೆ ಕೊಟ್ಟಿದ್ದು, ಅಥವಾ ಶಾಸಕರು ಹೇಳಿದ ತಕ್ಷಣನೇ ಅಧಿಕಾರ ಬಂದ್ಬಿಡುತ್ತು. ಶಾಸಕರಿಗೆ ಸಭೆ ಮಾಡುವಂತ ತಕ್ಷಣನೇ ಈ ತಹಸೀಲ್ದಾರರು ಒಬ್ಬ ಇಒ ಆದವರು ಎಸಿಗೆ ತತ್ಸಮಾನವಾದಂತ ಅಧಿಕಾರಿ ಇರಬೇಕು ಅಂತ ಇಒ ಸಭೆ ಕರೀಬೇಕು. ತಹಸೀಲ್ದಾರರು ಸೇರಿ ಇಒ ಸಭೆ ಕರೀಬೇಕು. ಇಒ ಆಡಳಿತಾಧಿಕಾರಿ ಇಲ್ಲ ಎಸಿ ಸಭೆ ಕರೀಬೇಕು, ಇಲ್ಲ ಕಂದಾಯ ಇಲಾಖೆಗೆ ಸೀಮಿತವಾಗಿ ತಹಸೀಲ್ದಾರ್ ಸಭೆ ಕರೀಬೇಕು. ಆದ್ರೆ ಆಪ್ತ ಸಹಾಯಕ, ಶಾಸಕರ ಆಪ್ತ ಸಹಾಯಕ ಡಿಪೋದಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಸೂಚನೆ ಕೊಡೋದು. ಸೂಚನೆ ಎಲ್ಲಿದೆ? ಸೂಚನೆ ಕೊಡಕ್ಕೆ ತಾವೆಲ್ಲ ಪತ್ರಕರ್ತರು ಹೋಗಿದ್ರಿ ಅನ್ಸುತ್ತೆ, ಪತ್ರಿಕೆಯಲ್ಲಿ ಸುದ್ದಿನೂ ಆಗಿದೆ. ಈ ರೀತಿ ಅಧಿಕಾರದ ದುರುಪಯೋಗ ಐಬಿ ಒಳಗೆ ಸೇರಿ ಅಡ್ಡೆ ಮಾಡಿಕೊಂಡು ಐಬಿನ ಶಾಸಕರ ಆಪ್ತ ಸಹಾಯಕ ಅಡ್ಡೆ ಮಾಡ್ಕೊಂಡಿದ್ದಾರೆ. ಐಬಿನ ವಸೂಲಿ ಅಡ್ಡೆ ನೋಡಿದ್ರ ಈಗ ಇತ್ತೀಚಿನ ದಿನದಲ್ಲೆಲ್ಲ ತಾಲೂಕ್ ಪಂಚಾಯತಿ ಮೀಟಿಂಗ್ ಆಗೋದನ್ನ ತಾಲೂಕ್ ಪಂಚಾಯತಿ ಇರೋದೇ ಯಾಕೆ? ತಾಲೂಕ್ ಪಂಚಾಯತಿಯ ಮೇಲ್ಗಡೆ ಮೀಟಿಂಗ್ ಹಾಲ್ ಇರೋದೇ ಐಬಿ ಒಳಗಡೆ ವಸೂಲಿ ಅಡ್ಡೆ ಮಾಡ್ಕೊಳ್ಳೋದಕ್ಕಾಗಿ ಅಧಿಕಾರಿಗಳ ಸಭೆಗಳು ಅಲ್ಲೇ ನಡೀತಿದ್ದಾವೆ. ಈ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಕ್ಲಾಸ್ 1 ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು, ಇಒಗಳಿಗೆ ನಾಚಿಕೆ ಆಗ್ಬೇಕು. ಡಿಪೋದಲ್ಲಿ ಕೆಲಸ ಮಾಡುವ ನೌಕರ ನಿಮಗೆ ಸೂಚನೆ ಕೊಡ್ತಾರೆ ಅಂದ್ರೆ ನಿಮಗೆ ನಾಚಿಕೆ ಆಗಲ್ಲ? ನಾಚಿಕೆ ಆಗಬೇಕು ತಾನೆ? ನೀವು ಸಭೆ ಕರೆದು ಏನಾದ್ರು ಶಾಸಕರ ಸೂಚನೆಗಳು ಅಥವಾ ಏನಾದ್ರು ಪಿಎಗಳಿಗೆ ಕೊಟ್ಟಿದ್ರೆ ಅದನ್ನ ಇವಾಗ ಹೇಳಬೇಕು. ಇಒ ಮೂಲಕ ಜಾರಿ ಮಾಡಿಸ್ಬೇಕು, ತಹಸೀಲ್ದಾರ್ ಮೂಲಕ ಜಾರಿ ಮಾಡಿಸ್ಬೇಕು, ಎಸಿ ಮೂಲಕ ಜಾರಿ ಮಾಡಿಸ್ಬೇಕು.
ನಗರಸಭೆ ಆಯುಕ್ತರಿಂದ ಜಾರಿ ಮಾಡಿಸ್ಬೇಕು. ಇವರೇ ಅದನ್ನ ಮೀಟಿಂಗ್ ಕರೆದು ಇವರೇ ಸೂಚನೆ ಕೊಡ್ತಾರೆ ಅನ್ನೋದಾದ್ರೆ ಒಂದು ತಿಳುವಳಿಕೆಯ ಜ್ಞಾನ ಕಮ್ಮಿ ಇರೋದು, ಆಡಳಿತದ ಜ್ಞಾನ ಕಮ್ಮಿ ಇರೋದು, ಇಲ್ಲ ಅಹಂಕಾರ ದುರಹಂಕಾರ. ನಮ್ಮ ಸರ್ಕಾರ ಇದೆ, ನಾವು ಶಾಸಕರಿದ್ದೀವಿ, ನಾವೇನು ನಮ್ಮ ಸೂಚನೆ ಕೊಟ್ಟರು ಅದನ್ನ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಕೇಳಬೇಕು ಅನ್ನೋದು ಒಂದು ಅಹಂಕಾರ ದುರಹಂಕಾರದ ಪರಮಾವಧಿ. ಇದನ್ನ ತಕ್ಷಣದಲ್ಲಿ ಆ PA ಮೇಲೆ ಜಿಲ್ಲಾಧಿಕಾರಿಗಳು ಸುದ್ದಿ ಮಾಡಿದ್ವಿ, ನಮಗೂ ಗೊತ್ತಿರಲಿಲ್ಲ. 15 ದಿನ ಆಗಿದೆ. ಮಂಜುನಾಥ್ ಅಂತ ಹೇಳಿ ಕರೂರು ಹೋಬಳಿಯವರು ಮೀನು ಬೇಟೆಗೆ ಹೋದವ್ರನ್ನ ಎತ್ತಾಕೊಂಡು ಹೋಗಿ ಹೊಡೆದು ಚೆಚ್ಚಿ ಗುಂಡಾಗಳ ರೀತಿ ವರ್ತನೆ ಮಾಡ್ತಕ್ಕಂಥ ಅರಣ್ಯಾಧಿಕಾರಿಗಳನ್ನ ಕಾಣ್ತಾ ಇದ್ವಿ. ನಿನ್ನೆ ನಾನು ಅಭಿನಂದನೆ ಸಲ್ಲಿಸ್ತೇನೆ GT ಸಪ್ತಾಹಗೆ, ನಮ್ಮ ರೈತ ಸಂಘದ ದಿನೇಶ್ ಅಭಿನಂದನೆ ಸಲ್ಲಿಸ್ತೇನೆ. ನಿನ್ನೆ GT ಫೇಸ್ಬುಕ್ ಲೈವ್ ಅಲ್ಲಿ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಮಂತ್ರಿಗಳಿಗೆ, ಶಾಸಕರಿಗೆ. ಇದು ಮುಂದಿನ ದಿವಸದಲ್ಲಿ ಏನು ಇಲಾಖೆಯವರು ಮಾರ್ಡರ್ ಮಾಡ್ತಾರೆ. ನೀವು ಇದನ್ನ ಕಳೆದ 2 ವರ್ಷ 3 ವರ್ಷದಲ್ಲಿ 2 ವರ್ಷದಲ್ಲಿ ಇದು ಈ ರೀತಿ 8 ಪ್ರಕರಣಗಳು ಕರೂರು ಬಾಲಕಿ ಹುಟ್ಟಿಲಾಗಿದೆ. ಎತ್ತಾಕೊಂಡು ಹೊಡೆಯೋದು, ಚೆಚ್ಚೋದು, ನಾಗರಿಕರಿಗೆ ಹಿಂಸೆ ಕೊಡ್ತೀರ 16 ಪ್ರಕರಣಗಳು ನಡೆದಿವೆ ಅಂತ ಹೇಳಿದ್ದಾರೆ GT ಸಪ್ತಾಹ ಫೇಸ್ಬುಕ್ ಲೈವ್ ಅಲ್ಲೇ. TDP ಸದಸ್ಯರಿದ್ದಾರೆ, ಆಡಳಿತ ಪಕ್ಷದ ಸದಸ್ಯರಿದ್ದಾರೆ, ಅವರೇ ಇವತ್ತು ಶಾಸಕರಿಗೆ ಇದನ್ನು ಸರಿಪಡಿಸಬೇಕು, ಮಂತ್ರಿಗಳಿಗೆ ಎಚ್ಚರಿಸಿದ್ದಾರೆ. ನಾಚಿಕೆ ಆಗಬೇಕು. ಆಡಳಿತ ಅನ್ನೋದು ಇದೆಯನ್ರಿ ಮಧುಮಂಗಾರಪ್ಪನವ್ರೆ, ಆಡಳಿತ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸತ್ತು ಹೋಗಿದೆ. ಅರಣ್ಯಾಧಿಕಾರಿಗಳಿಗೆ ಬೇಕಿದ್ರೆ FIR ಹಾಕೊಂಡಿ, ಕಾನೂನು ಕ್ರಮ ತಗೊಂಡು ಇವರಿಗೆ ಇನ್ನು 2 ತಿಂಗಳು ಬೇಕಂತ ಸುಧಾರಣೆ ಮಾಡ್ಕೊಳಕ ಮನುಷ್ಯ 15 ದಿವಸ ಬಾಯಿ ಬಿಟ್ಟು ನೀನು ಶೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಹೇಳಲೇ ಇಲ್ಲ. ಈ ಉಸಿರಾಟದ ಸಮಸ್ಯೆ ಆಗಿ ಹೊರಗೆ ಬಂದು ಹೇಳುವಂತದ್ದಾಗಿದೆ. FIR ದಾಖಲಾಗಿದೆ. ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಲ್ಲ ಶಾಸಕರೇ. ಯಾಕೆ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಆಡಳಿತದ ಮೇಲೆ ಹೆದರಿಕೆ ಇಲ್ಲ, ಭಯ ಇಲ್ಲ, ನಿಮ್ಮ ಮೇಲೆ ಭಯ ಇಲ್ಲ. ಕಾರಣ ಅವರಿಗೆ ಒಂದು ಧೈರ್ಯ ಅಂದ್ರೆ ಇವರಿಗೆ ಕೊಟ್ಟು ಬಂದಿದ್ದೀವಿ, ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಬಿಡಪ್ಪ ಏನಂತೆ ನಮ್ಮ ಶಾಸಕರು ಕೊಟ್ಟು ಬಂದ್ಬಿಟ್ಟಿದ್ದೀವಿ, ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು. ಆಡಳಿತದಲ್ಲಿ ಭಯ ಇಲ್ಲದೆ ಇರೋದು ಇವತ್ತು ಈ ರೀತಿಯ ಹಲ್ಲೆ ಆಗೋದಕ್ಕೆ ಕಾರಣ ಆಗಿದೆ. ತಕ್ಷಣದಲ್ಲಿ ಸಹಿತ ಅವ್ರ ಮೇಲೆ ಕ್ರಮ ಆಗಬೇಕು. FIR ಹಾಕೋದು, ಪೊಲೀಸ್ ಇಲಾಖೆ FIR ಮಾಡ್ತಕ್ಕಂಥದ್ದು ಆಗಿದೆ. ಅದ್ರ ನಡುವೆ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಯಾರು ಫಾರೆಸ್ಟರ್ ಇದ್ದಾರೆ, ಯಾರು ಅವರು ಗಾರ್ಡ್ ಇದ್ದಾರೆ, ಯಾರು ಅವರು ಹೊರಗುತ್ತಿಗೆ ನೌಕರರು ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಆಗ್ಬೇಕು. ಇವೆಲ್ಲವೂ ಸಹಿತ ಆಡಳಿತದ ವಿಫಲತೆ, ಶಾಸಕರ ವಿಫಲತೆ, ಅಧಿಕಾರಿಗಳ ಮೇಲೆ ಹಿಡಿತಾ ಇದ್ದೇ ಇರೋದು. ಸತ್ತಾಣದಿಂದ ಹೇಳಿದ್ದಾರೆ ಇದು 2 ವರ್ಷದ್ದು ಈ ಕಡೆಗೆ ಈ ತರದ್ದು ಯಾಕೆ ನಡೀತಾ ಇದೆ? ಕಾರಣ ಏನು ಅಂದ್ರೆ ಆಡಳಿತದ ವಿಫಲತೆ ಜೊತೆಗೆ ಶಾಸಕರಿಗೆ ಆಡಳಿತದ ಮೇಲೆ ಹಿಡಿತಾ ಇಲ್ಲದೆ ಇರೋದು. ಶಾಸಕರ ಆಪ್ತ ಸಹಾಯಕರು IBಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಇದಕ್ಕೆ ನಾನು ಏನ್ ಹೇಳ್ತಾ ಹೊರಟಿದ್ದೀನಿ ಅಂದ್ರೆ, ಹಾಲಪ್ಪನವರಿಗೂ ಮತ್ತೆ ಈಗಿನ ಶಾಸಕರಿಗೂ ಇರತಕ್ಕಂಥ ವ್ಯತ್ಯಾಸ ಮತ್ತೆ ಬದ್ಧತೆ. ವಿದೇಶಕ್ಕೆ ಅವರ ಅನಿವಾರ್ಯದ ಕಾರಣದಿಂದ ಹೋಗಿರ್ಬೋದು, ಇಲ್ಲ ಅಂತ ಇಲ್ಲ, ಯಾವುದೋ ಕಾರಣದಿಂದ ಅವರು ಹೋಗಿದ್ದಾರೆ ಅಂತ. ಆದರೆ ಅವರ PA ಹೇಳಿ ಸಭೆಯನ್ನು ಮಾಡೋದಕ್ಕಿಂತ EO ಹೇಳಿ, AC ಹೇಳಿ, ತಹಸೀಲ್ದಾರ್ ಹೇಳಿ ಮಳೆಗಾಲದ ಕಟ್ಟನ್ನ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದ್ದು ಆ ಸಭೆಯನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತಿತ್ತು. ಮತ್ತೆ ಈ ಒಂದು PA ಅವರೊಬ್ಬರು ಫೋನ್ ಕೊಡೋದು, ಫೋನ್ ಬಂದರೆ ಫೋನ್ ಕೊಟ್ಟು ಶಾಸಕರು ಕೊಡ್ತಕ್ಕಂಥ. ಇಂದು ಕೂಡ ನಮ್ಮನ್ನು ಇದ್ದು ನಾನು ನೋಡಿದ್ದೀನಿ. ಕುಮಾರ್ ಬಂಗಾರಪ್ಪ PA ನೋಡಿದ್ದೀನಿ,
ಹಾಗೂ ಲೋಕನವ್ರ ಹತ್ರ ಇತ್ತು ಪಿ ಎನ್ನು ನೋಡಿದ್ದೀನಿ, ಹಾಲಪ್ಪನವ್ರ ಹತ್ರ ಇತ್ತು ಪಿ ಎನ್ನು ನೋಡಿದ್ದೀನಿ. ಅವ್ರ ಕೆಲಸ ಏನು ಪಿ ಎ ಕೆಲಸ ಪಿ ಎ ಮಾಡಬೇಕು. ಆಫೀಸಿಗೆ ಬಂದವ್ರನ್ನ ವಿಚಾರಣೆ ಮಾಡಬೇಕು, ಏನಾಗಬೇಕು ಕೇಳಬೇಕು, ಅದನ್ನು ಸಂಬಂಧಪಟ್ಟ ಶಾಸಕರಿಗೆ ಅಧಿಕಾರಿಗಳಿಗೆ ಅದನ್ನು ಆರ್ಡರ್ ಮಾಡ್ತಕ್ಕಂಥ ಅಧಿಕಾರ ಅವರಿಗಿಲ್ಲ. ನಮ್ಮ ಶಾಸಕರು ಕೂಡ ಈ ರೀತಿಯ ಅನಿವಾರ್ಯತೆ ಅವರಿಗೆ ಕೊರೋನಾ ಸಂದರ್ಭದಲ್ಲಿ ನೀವೆಲ್ಲ ನೋಡಿದ್ದೀವಿ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪಿ ಎಂ ಕೂರಿಸ್ತಿರ್ಲಿಲ್ಲ. ಅವ್ರು ಬಿ ಎ ಶಿವಕುಮಾರ್ ಇತ್ತು, ಆತ ಅಧಿಕಾರಿಗಳನ್ನೇ ಕರೆದ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಜನರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಇರಬೇಕು. ಆದರೆ ಜನ ಅವರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಏನು ಬಹುಮತವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಈಗಲಾದರೂ ಇಟ್ಕೊಂಡು ಜನರ ಪರವಾಗಿ ಕೆಲಸವನ್ನು ಮಾಡಿ ಕಂಡು ಬರ್ತಾ ಇದೆ, ಮಾಡಲಿ ಅಂತ ಹೇಳ್ತೇನೆ. ಮತ್ತು ಹಿಂದೆ ಇವರು ನಮ್ಮ ಮಕ್ಕಳವರು ಏನು ಹೇಳಿದರು, ಮಲೆನಾಡಿನ ಮಳೆ ಚಿತ್ರಣ ಪರಿಸರ ಕುರಿತು ಹೊರತಂದಿರುವ ನನ್ನ ಅಭಿನಯದ ಮಲೆನಾಡಿನ ಯಾನ ದೃಶ್ಯ ವೈಭವ ಕನ್ನಡ ವಿಡಿಯೋ ಆಲ್ಬಮ್ ಶುಕ್ರವಾರ ಸಂಜೆ 7ಕ್ಕೆ ಯೂಟ್ಯೂಬ್ ಮೂಲಕ ಬಿಡುಗಡೆಯಾಗಲಿದೆ ಎಂದು ರಂಗಕರ್ಮಿ ಹಾಗೂ ನಟ ಸಂತೋಷ್ ಸದ್ಗುರು ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮಲೆನಾಡು ಯಾನದ ಕಿರುಚಿತ್ರಣ ಇಲ್ಲಿದೆ. ಅದನ್ನು ರಿಲೀಸ್ ಇವಾಗ ನಾನು ಶುಕ್ರವಾರ ಮಾಡ್ತೀನಿ. ಅದರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡೋಣ ಅಂತ ಹೇಳ್ತೀನಿ. ಏನಂತಂದರೆ, ಈ ಮಲೆನಾಡಿಗೆ ಒಂದು ಕಲ್ಚರ್ ಇದೆ. ಈ ಮಲೆನಾಡಿನ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಈ ಮಲೆನಾಡಿನ ಲ್ಯಾಂಡ್ಸ್ಕೇಪೇ ಒಂದನ್ನು ಹೇಳ್ತಾರೆ. ಅದಕ್ಕೊಂದು ಭಾಷೆ ಇದೆ. ಇಲ್ಲಿಯ ಆ ಮಳೆ, ಆ ವಾತಾವರಣ, ಇದೆಲ್ಲದನ್ನ ಒಂದು ಶೂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಒಂದು 25 ವರ್ಷಗಳಿಂದ ನಮ್ಮ ಮಲೆನಾಡಲ್ಲಿ ಮಳೆ ಆಗ್ತಾ ಇದ್ದಿದ್ದು 1400 ಚಿಲ್ಲರೆ 500 ಚಿಲ್ಲರೆ ಮಿಲಿಮೀಟರ್ ಮಳೆ ಆಗ್ತಾ ಇತ್ತು. ಆದರೆ ಹೋದ ವರ್ಷ 2500 ಮಿಲಿಮೀಟರ್ ಮಳೆ ಆಗಿದೆ. ಆ ಸಂದರ್ಭದಲ್ಲಿ ಈ ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ. ಈ ತೀರ್ಥಹಳ್ಳಿ, ಹೊಸನಗರ, ಶಿವಮೊಗ್ಗ, ಸಾಗರ ಮತ್ತು ಮುಳುಗಡೆಯ ಪ್ರದೇಶಗಳನ್ನು ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. 4.5 ನಿಮಿಷ ಇರತಕ್ಕಂಥ ಸಾಗಿದೆ. ಇದರ ಹಾಡು ರಚನೆಯನ್ನು ನಮ್ಮ ವಿ ಎಂ ಮಂಜುನಾಥ್ ಅಂತೇಳಿ ಅವರು ಮತ್ತೆ ವಿ ಎಂ ಮಂಜುನಾಥ್ ಹಾಡಿನ ರಚನೆಯನ್ನು ವಿ ಎಂ ಮಂಜುನಾಥ್ ಮತ್ತೆ ನಾನು ಸೇರ್ ಮಾಡಿದ್ದೀನಿ. ಹಾಡನ್ನು ಹಾಡಿರ್ತಕ್ಕಂಥವ್ರು ಮಿತ್ರ ಹೆಗಡೆ ಅಂತ. ಅವರು ಒಂದಿಷ್ಟು ಸಿನಿಮಾಗಳಿಗೆಲ್ಲ ಹಾಡಿದ್ದಾರೆ. ಮಿತ್ರ ಹೆಗಡೆ. ಆಮೇಲೆ ಮ್ಯೂಸಿಕ್ ಇದಕ್ಕೆ ರಘುತ್ತಮ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ರಘುತ್ತಮ ಅವರು ಬೆಂಗಳೂರವರು. ಇದಕ್ಕೆ ಕೆಮರಾ ಸುಮನ್ ಶರ್ಮಾ ಅಂತ, ಅವ್ರ ಜೊತೆಗೆ ಶಂಕರ್ ತಾಲೂಕ, ಶಂಕರ್ ತಾಲೂಕ ಅವ್ರು ಮಾಡಿದ್ದಾರೆ. ಮತ್ತು ಅಂದಾಗೆ ಎಲ್ಲ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ಹರೀಶು, ಅರವಿಂದ್, ಅರ್ಜುನ್, ಆಮೇಲೆ ನಮ್ಮ ಈಶಾನ್ಯ, ಟೂಂಡಿನ ಎಲ್ಲ ನಮ್ಮ ಜೊತೆಗೆ ಇದ್ದು ಕೆಲಸ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಒಂದ್ಸಲಿ ನೀವು ನೋಡಿ. ಅದನ್ನು ಬಿಡುಗಡೆ ಯಾರಿಂದ ಅಂತ ಇಲ್ಲ ಸರ್. ಅದನ್ನೇನಂದರೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದಾಗುತ್ತೆ. ಶುಕ್ರವಾರ ಸಂಜೆ ಈಗಾಗಲೇ ಹಿಂಗೆ ಮಾಡಬೇಕಾಗಿತ್ತು. ಸೊ ಹಂಗೆ ದಿನ ಸಂತೋಷದ ಮಾತ್ರ ಏನಿದೆ, ಇದು ನಾನು ನಟನೆ ಮಾಡಿದ್ದೀನಿ. ಇದು ಒಬ್ಬ ಮೆಗಾ ಬಾಂಡ್. ಸೊ ಅವನು ಮೆಗಾ ಬಾಂಡ್, ಅವನು ಸೊ ಹೊರಡ್ತಾನೆ ಒಂದು ಕಡೆ. ಅವನು ಇದು ಆ್ಯಕ್ಚುಲಿ ಒಂದು ಹೆಂಗೆ ಅಂತಂದರೆ, ವೈಭಾ ಕ್ಯೂಬಾ ಅಂತಂದು ಒಂದು ಸಿನಿಮಾ ಇದೆ. ಸ್ಪ್ಯಾನಿಷ್ ಸಿನಿಮಾದಲ್ಲಿ 2 ದೇಶಗಳ ಮಧ್ಯೆ ಒಂದು ಮಕ್ಕಳು ಇನ್ನೊಂದು ದೇಶದ ಗಡಿಯನ್ನು ದಾಟಿ ಹೋಗಿರ್ತಾರೆ. ಅವಾಗ ಅವನು ಅರ್ನೆಸ್ಟೋ ಚೆ ಗುವೆರಾನ ಅವ್ನು ಪೋರ್ಟ್ರೇಟ್ ಮಾಡಿರ್ತಕ್ಕಂಥವ್ರು, ಅವನು ಕ್ಯಾರೆಕ್ಟರ್ ಮಾಡಿರ್ತಾನೆ. ಅವನು ಆ ಮಕ್ಕಳನ್ನ ತಗೊಂಡಾಗ ಒಂದು ದೇಶದ ಗಡಿ ಪಯಣ ಕರೆಯುತ್ತಿದೆ ಕೊನೆ ತನಕ. ಶಿಖ 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 ಶಿಕಾರಿ ಸಂಜೆ ಸಂಜೆ. ಶಿಖ 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 ಶಿಕಾರಿ ಸಂಜೆ ಸಂಜೆ.
ಕಳೆದ ಕೆಲವು ದಿನಗಳಿಂದ ಅಬ್ಬರಿಸುತ್ತಿರುವ ಮೃಗಶಿರ ಮಳೆಯ ಆರ್ಭಟಕ್ಕೆ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿಕೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಜೋಗದ ದೃಶ್ಯವೈಭವ ಅತ್ಯಂತ ಮನೋಹರವಾಗಿದೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.